ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಪ್ರಾಮಿಸ್ ಮಾಡಿದ್ದೆ. ಹಿಂದಿನ ವಿಡಿಯೋದಲ್ಲಿ ವಿಚಿತ್ರ ಮತ್ತು ವಿಶೇಷ ಅನುಭವ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದು. ಅದರಲ್ಲಿ ಉಡುಪಿ ಕೃಷ್ಣ ಮಠದಲ್ಲಿ ದರ್ಶನಕ್ಕೆ ಅಂತ ಹೋಗಿದ್ದಂಥ ಒಬ್ಬ ವ್ಯಕ್ತಿಗೆ ಧೋತಿ ಕೊಟ್ಟಿದ್ದ ವಿಚಾರದಲ್ಲಿ ಒಂದು ವಿಶೇಷ ಅನುಭವವಾದಂಥ ವಿಡಿಯೋ ಮಾಡಿದ್ದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ಕೊನೆಯಲ್ಲಿ ನಿಮಗೆ ಹೇಳಿದ್ದೆ, ನನಗೆ ಆದಂಥ ಒಂದು ವಿಶೇಷವಾದ ವಿಚಿತ್ರವಾದ ಅನುಭವನ ನಾನು ಹಂಚ್ಕೊಳ್ತೀನಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನನಗೆ ಏನು ವಿಚಿತ್ರ ಅನುಭವ ಆಯಿತು ಅಂತ ನಾನು ಹೇಳ್ತೀನಿ. ಇತ್ತೀಚೆಗೆ ರೀಸೆಂಟಾಗಿ ಶನೇಶ್ವರ ದೇವಸ್ಥಾನ, ಚಿಕ್ಕಮದುರೆ ಕನಸವಾಡಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ನಿಮ್ಗೆ ಗೊತ್ತಿರ್ಬೋದು, ನೀವು ತುಂಬ ಜನ ನೀವು ಹೋಗಿರ್ಬೋದಲ್ವ. ಸೊ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಒಳಗಡೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ. ದರ್ಶನ ಎಲ್ಲ ಆಯಿತು. ಸೊ ಈಗ ನಾನು ಹೋಗಿ ತುಂಬ ವರ್ಷಗಳಾಗಿತ್ತು. ಅಲ್ಲಿ ಇವಾಗ ಒಂದು ದೇವರ ಪೂಜೆನ ಬದಲಾಯಿಸಿದ್ದಾರೆ. ಏನಂತಂದರೆ, ದೇವಸ್ಥಾನದ ಒಳಗಡೆ ಗೋಪುರದ ಒಳಗಡೆ ಹೋಗ್ತಾನೆ ಇಮಿಡಿಯೇಟಾಗಿ ಅಲ್ಲಿ ಗರ್ಭಗುಡಿಗೆ ಹೋಗೋಕ್ಕೆ ಮುಂಚೆ ಸುತ್ತುವರಿಯೋ ಥರ ಮಾಡಿದ್ದಾರೆ. ಅಂದರೆ ಕ್ಯೂ ಲೈನ್ ಹೋಗೋ ಥರ ಮಾಡಿದ್ದಾರೆ. ಅಲ್ಲಿ ಹಾಲ್ಟ್ ಮಾಡ್ತಾರೆ. ಹಾಲ್ಟ್ ಮಾಡಿ ಒಂದು ಬ್ಯಾಚನ್ನ ಒಳಗಡೆ ಬಿಡ್ತಾರೆ. ಅಂದರೆ ದೇವರ ದರ್ಶನ, ಏನಂತಾರೆ, ದೇವರ ಉತ್ಸವ ಮೂರ್ತಿ ಇರುತ್ತಲ್ವ, ಉತ್ಸವ ಮೂರ್ತಿನ ಮುಂದೆ ಇಟ್ಟಿದ್ದಾರೆ. ಅಲ್ಲಿ ಎಲ್ಲರನ್ನೂ ನಿಲ್ಲಿಸ್ತಾರೆ. ಒಂದು ಬ್ಯಾಚ್ನ ನಿಲ್ಲಿಸಿ ಅಲ್ಲಿ ಪೂಜೆ ನಿಧಾನಕ್ಕೆ ಮಾಡ್ತಾರೆ. ಅಷ್ಟೊಂದು ಅರ್ಜೆಂಟು ಹರಿಬರಿ ಏನು ಮಾಡೋದಿಲ್ಲ. ಎಲ್ಲರಿಗೂ ಸಮಾಧಾನ ಆಗೋ ಥರ ಮಂತ್ರ ಹೇಳಿ ಎಲ್ಲರದ್ದು ಅರ್ಚನೆ ತೊಗೊಂಡು, ಎಲ್ಲರ ಹೂವು ಕಾಯಿ ಎಲ್ಲ ತೊಗೊಂಡು ಅರ್ಚನೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾರೆ. ಮಂಗಳಾರತಿ ಕೊಟ್ಟು ಆ ಬ್ಯಾಚನ್ನ ಮುಂದೆ ಕಳಿಸ್ತಾರೆ. ತೀರ್ಥ ಪ್ರಸಾದ ತೊಗೊಳಕ್ಕೆ ಮುಂದೆ ಕಳಿಸ್ತಾರೆ. ಅರ್ಚನೆ ಯಾರಾದರೂ ಮಾಡಿಸೋರಿದ್ರೆ ಅದನ್ನು ನೆಕ್ಸ್ಟ್ ಸಪ್ರೇಟಾಗಿ ಇಟ್ಟಿದ್ದಾರೆ. ಸೊ ನನಗೇನಾಯಿತು, ನಾವು ಅರ್ಚನೆ ಮಾಡೋಕ್ಕೆ ಅಂತ ಹೋದ್ವಿ. ಅರ್ಚನೆ ಎಲ್ಲ ಮಾಡಿಸಿದಾದ್ಮೇಲೆ ಮತ್ತೆ ಈ ಪೂಜೆ ಎಲ್ಲ ಇಲ್ಲೇ ಮುಂದೆನೇ ಆಗಿಬಿಡುತ್ತೆ. ಗರ್ಭಗುಡಿಗೆ ಏನು ಹೋಗ್ತೀವಿ ಅಲ್ಲಿ ಬರೀ ದರ್ಶನ ಮಾತ್ರ ಇರುತ್ತೆ. ಅಲ್ಲಿ ಪೂಜೆ ಮಾಡೋದು ಆರತಿ ಮಾಡೋದು ಏನಿರಲ್ಲ. ಬಟ್ ಅಲ್ಲಿ ಆರತಿ ಅಂತೂ ಇಟ್ಟಿರ್ತಾರೆ. ನೀವು ಬರೀ ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಬೇಕು. ಈ ಥರ ಇದೆ, ಆಯಿತಾ. ಸೊ ನಾನೇನು ಮಾಡಿದೆ, ದರ್ಶನ ನಮ್ಮದು ಉತ್ಸವ ಮೂರ್ತಿ ದರ್ಶನ ಪೂಜೆ ಎಲ್ಲ ಆಯಿತು. ಮುಂದೆ ಹೋಗಿ ಅರ್ಚನೆ ಮಾಡಿಸಿದ್ವಿ. ಸೊ ಅರ್ಚನೆ ಮಾಡಿಸ್ಬಿಟ್ಟು ವಾಪಸ್ಸು ಗರ್ಭಗುಡಿಗೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ವಿ. ಬಲಗಡೆಯಿಂದ ಒಬ್ಬ ತಾತ ಬಂದರು ಬ್ಯಾರಿಕೇಡ್ಸಲ್ಲಿ. ಮೋಸ್ಟ್ಲಿ ಲೋಕಲ್ ಅವರು ಅಂತ ಅನಿಸುತ್ತೆ. ಆ ತಾತ ಬಂದರು. ನಾನು ಮುಂದೆ ಹೊರಟಿದ್ದೆ. ತಾತ ಕರೆದ್ರು. ಹೋಗ್ತಾ ಇರ್ಬೇಕಾದ್ರೆ, ಅಪ್ಪ ಏನಾದರೂ ಕೊಡಪ್ಪ, ಪುಣ್ಯ ಬರುತ್ತೆ ನಿಮಗೆ ಅಂತಂದರು. ನಾನು ತಾತ ಸ್ವಲ್ಪ ಫೆಸಿಲಿಟೇಟಾಗೇ ಇದ್ದಾರೆ ಅಂತ ಅನ್ನಿಸ್ತು, ಚೆನ್ನಾಗೇ ಇದ್ದಾರೆ ಅಂತ ಅನಿಸ್ತು. ನಾನು ಮುಂದೆ ಗಮನ ಕೊಡಿಲ್ಲ, ಮುಂದಕ್ಕೆ ಹೊರಟೋದೆ. ಆದರೆ ಯಾಕೋ ಮನಸ್ಸು ತಡೀಲಿಲ್ಲ. ಹಿಂದೆ ತಿರುಗಿ ಆ ತಾತನ ನೋಡಿದೆ. ಆ ತಾತನ ನೋಡಿದ ತಕ್ಷಣ ನನಗೆ ಏನೋ ಒಂಥರ ಮೈ ರೋಮಾಂಚನ ಆಯಿತು. ಮೈಯಲ್ಲಿರೋ ಕೂದಲೆಲ್ಲ ಹಂಗೆ ನಿಂತುಬಿಡ್ತು. ಅವರು ಸಾಮಾನ್ಯ ವ್ಯಕ್ತಿನೇ, ಆದರೆ ಅಷ್ಟು ದೊಡ್ಡ ವ್ಯಕ್ತಿ ಅಂತೇನೂ ಅನಿಸ್ಲಿಲ್ಲ. ಸಾಮಾನ್ಯದವರು ಅಂತ ಅನಿಸ್ತು. ನಿಕ್ಕರ್ ಹಾಕ್ಕೊಂಡಿದ್ರು. ಹಳ್ಳಿಗಳಲ್ಲಿ ನಾವು ನಿಕ್ಕರ್ ಹಾಕ್ಕೊಂತಲ್ಲ, ತಾತ ವಯಸ್ಸಾದವರು ನಿಕ್ಕರ್ ಹಾಕ್ಕೊಂಡಿದ್ರು, ಶರ್ಟ್ ಹಾಕ್ಕೊಂಡಿದ್ರು, ಹೆಗಲ ಮೇಲೆ ಒಂದು ಶರ್ಟ್ ಇದ್ರು, ಬೊಟ್ಟು ಇಟ್ಕೊಂಡಿದ್ರು. ಅವ್ರ ಕಣ್ಣು ತುಂಬ ನೀಲಿ ಕಲರ್ ಇತ್ತು. ಅಂದರೆ ವಯಸ್ಸಾದವ್ರಿಗೆ ಪೊರೆ ಬರೋ ಥರ ಈ ಕಣ್ಣೆಲ್ಲ ನೀಲಿ ಆಗಿರುತ್ತಲ್ವ, ಆ ಥರ ಇತ್ತು. ಯಾಕೋ ಗೊತ್ತಿಲ್ಲ, ಕಿವಿಲಿ ಓಲೆ ಎಲ್ಲ ಇತ್ತು ಅವ್ರಿಗೆ. ಅವ್ರನ್ನ ನೋಡಿದ ತಕ್ಷಣ ನನಗೆ ಯಾಕೋ ಮೈ ರೋಮಾಂಚನ ಆಯಿತು, ಖುಷಿ ಆಯಿತು. ಯಾರೋ ಪ್ರಭಾವಿ ವ್ಯಕ್ತಿನೇ ನನ್ನ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ನಾನು ಏನು ಮಾಡಿದೆ, ನನ್ನ ಹತ್ರ ಇದ್ದಿದ್ದು ವ್ಯಾಲೆಟಲ್ಲಿ 100 ರೂಪಾಯಿ ತೆಗೆದು ತಾತನಿಗೆ ಕೊಟ್ಟೆ. ಒಳ್ಳೇದಾಗಲಿ ಅಪ್ಪ, ನಿಮಗೆ ಪುಣ್ಯ ಬರಲಿ ಅಂತ ಹೇಳಿದ್ರು. ಆಯ್ತು ತಾತ ಅಂದ್ಬಿಟ್ಟು, ನನಗೆ ಯಾಕೋ ಗೊತ್ತಿಲ್ಲ, ಆ ತಾತನ ಹತ್ರ ಇರೋವರೆಗೂ ನನ್ನ ಮೈಯೆಲ್ಲ ಹಾಗೆ ಕೂದಲೆಲ್ಲ ನಿಂತಿತ್ತು. ಈಗ ಹೇಳ್ತಾ ಇದ್ರೆ ನನಗೆ ಈಗಲೂ ಕೂಡ ಮೈ ಹಾಗೆ ರೋಮಾಂಚನ ಆಗಿದೆ, ಕೂದಲೆಲ್ಲ ನಿಂತ್ಕೊಳ್ತಾ ಇದೆ. ಆ ಒಂದು ವೈಬ್ರೇಷನ್ಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ತಾತ ಹಾರೈಸಿದ್ದಕ್ಕೆ ನಾನು ಕಾಲು ನಮಸ್ಕಾರ ಮಾಡಿದೆ ತಾತನಿಗೆ. ಆಯಿತು ತಾತ ಅಂತೇಳ್ಬಿಟ್ಟು ಬಂದ್ವಿ. ಅದು ಆ್ಯಕ್ಚುಲಿ ಒನ್ ವೇ ಲೈನ್ ಅದು. ಸೊ ಅದು ಹೊರಗಡೆಯಿಂದ ಬರೋರು ಹೋಗೋರ್ಗೇನೂ ಇರಲಿಲ್ಲ. ಬಟ್ ಒಂದು ಲೈನಲ್ಲಿ ಬಂದು ಎಲ್ಲರೂ ದರ್ಶನ ಮಾಡ್ಕೊಂಡು ವಾಪಸ್ ಹೋಗಬೇಕು, ಎಕ್ಸಿಟ್ ಆಗಬೇಕು, ಆ ಥರ ಇತ್ತು. ಬಟ್ ಸಂಭವ ನಾನು ಅಲ್ಲಿ ಒಳಗಡೆ ದರ್ಶನಕ್ಕೆ ಹೋಗಿ, ಅಂದರೆ ಗರ್ಭಗುಡಿ ದರ್ಶನ, ಸ್ವಾಮಿಯವರು ಮೂಲ ದೇವರಿದೆ. ಅಂದರೆ ಕನಸವಾಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು ಗಂಗಾ ಹನುಮಯ್ಯನವರು ಅಂತ. ಸೊ ಅವ್ರಿಗೆ ದೇವರು ಕನಸಲ್ಲಿ ಬಂದು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು, ಮೂಲ ದೇವರು ಒಂದು ಆಕಾರನೇ ಇಲ್ಲ, ಆ ಒಂದು ಕಲ್ಲಿನ ರೂಪದಲ್ಲಿ ಮೂಲ ದೇವರು ಇರೋದು. ಅದ್ರ ಮೇಲೆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಪ್ರತಿಷ್ಠಾಪನೆ ಮಾಡಿದ್ರೆ ಮೂಲ ದೇವ್ರನ್ನ ನೋಡಿದೆ. ಆ ಮೂಲ ದೇವ್ರನ್ನ ದರ್ಶನ ಮಾಡಿಕೊಂಡು ಅರ್ಚಕರ ಹತ್ರ ಮಾತಾಡಿ, ನಮ್ಮದು ಶನೇಶ್ವರ ದೇವಸ್ಥಾನ ಇದೆ ಸ್ವಾಮಿ, ಈ ಥರ ನಮ್ಮ ತಂದೆಯವ್ರಿಗೂ ಕೂಡ ಪ್ರೇರಣೆ ಆಗಿತ್ತು ಸುಮಾರು 90ರ ದಶಕದಲ್ಲಿ. ಅವರು ಕೂಡ ಈ ಪ್ರೇರಣೆ ಆಗಿದ್ದರಿಂದ ಅವರು ಕೂಡ ಅಲ್ಲೊಂದು ಸಣ್ಣದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಇವಾಗ ನಾವೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಅದನ್ನು ಹೇಳಿದ್ದಕ್ಕೆ ಅವರು ಹೌದಾ ಅಂದ್ಬಿಟ್ಟು ಕರೆದು ನಿಲ್ಲಿಸಿ, ಅಲ್ಲಿ ದೇವ್ರ ಮುಂದೆ ನಿಲ್ಲಿಸಿ ಮತ್ತೆ ಅರ್ಚನೆ ಮಾಡಿ, ಮತ್ತೆ ಪೂಜೆ ಮಾಡಿ, ಮತ್ತೆ ಆರತಿ ಕೊಟ್ಟು,
ನನ್ನ ಕುತ್ತಿಗೆಗೆ ಸ್ವಾಮಿ ಪಾದದ ಹತ್ರ ಇದ್ದಿದ್ದು ಒಂದು ಹಾರನ ಹಾಕಿ ಮತ್ತು ಪಂಚಾಮೃತ ಕೊಟ್ಟರು. ಬೆಳಗ್ಗೆ ಹೊತ್ತು ಶನೇಶ್ವರ ಸ್ವಾಮಿಗೆ ಅಭಿಷೇಕ ಏನು ಮಾಡ್ತಾರೆ ಅದರಲ್ಲಿ ಪಂಚಾಮೃತ ಮಾಡ್ತಾರೆ, ಅದನ್ನು ಕೊಟ್ಟರು. ಒಂದು ಕವರಲ್ಲಿ, ಇಷ್ಟು ದೊಡ್ಡ ಕವರಲ್ಲಿ ತಂದು ಕೊಟ್ಟರು, ಹಾರೈಸಿದ್ರು. ತುಂಬ ಖುಷಿಯಾಯಿತು. ಮತ್ತು ಅಲ್ಲಿಂದ ಆಚೆ ಬರೋಷ್ಟೇ ತಾತ ಎಲ್ಲೂ ಕಾಣಲಿಲ್ಲ ನನಗೇನೋ ಒಂದು ಈಗಲೂ ಕೂಡ ಕಾಡುತ್ತೆ, ಈ ಗಾಢವಾದ ನಂಬಿಕೆ. ಸ್ವಾಮಿನೇ ಬಂದ್ರ, ಯಾವುದೋ ಒಂದು ರೂಪದಲ್ಲಿ ಬಂದ್ರ ಅಂತ ಗೊತ್ತಿಲ್ಲ. ಸೊ ಇದು ಒಂದು ಅನುಭವ ನನಗಾಗಿತ್ತು. ನಿಮಗೆ ಈ ಥರ ಅನುಭವಗಳಾಗಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇದೊಂದು ಅನುಭವ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಮತ್ತೇನಾದರೂ ವಿಚಾರಗಳಿದ್ದರೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ನಮಸ್ಕಾರ, ಧನ್ಯವಾದ.